ಛತ್ರಪತಿ ಶಿವಾಜಿ ಮಹಾರಾಜ್. ತಂದೆ ಸಹಾಜಿ, ತಾಯಿ ಜೀಜಾಬಾಯಿ. ಜನನ 1630. ಜಾತಿ ಕುರುಬ-ಗೌಳಿ. ಧರ್ಮ ಹಿಂದೂ ಧರ್ಮ. ಪಟ್ಟಾಭಿಷೇಕ 6/6/1674. ಬಿರುದು ಛತ್ರಪತಿ. ಮರಣ 3/4/1680. ಸಾಧನೆ ಹಿಂದೂ ಧರ್ಮ ರಕ್ಷಕ. ಧೀರ ಕುರುಬರು ಹಿಂದೂಗಳ ರಕ್ಷಣೆಗೆ ಕಟ್ಟಿದ ವಿಜಯನಗರದ ಪತನದ ನಂತರ ಮಧ್ಯ ಭಾರತ ಕಂಡ ಬಹುದೊಡ್ಡ ಹಿಂದೂ ಸಾಮ್ರಾಜ್ಯವೆಂದರೆ ಮರಾಠ ಸಾಮ್ರಾಜ್ಯ. ಅದು ಶಿವಾಜಿ ಕಟ್ಟಿದ ಹಿಂದೂ ಸಾಮ್ರಾಜ್ಯ. ಭೋಸಲೆ ಎಂಬುದು ಇವನ ವಂಶದ ಹೆಸರು. ಹೊಸಲೆ ಎಂಬ ಪದ ರೂಪಾಂತರಗೊಂಡು ಬೊಸಲೆಯಾಗಿದೆ ಎಂದು ವಿದ್ವಾಂಸರು ಒಪ್ಪುತ್ತಾರೆ. ಈ ಹೊಸಲೆ ಎಂಬ ಕುರುಬ ಬೆಡಗಿನವರೇ ಹೊಯ್ಸಳ ರಾಜವಂಶದವರು. ಹೊಸಲೆ ಅಥವಾ ಬೊಸಲೆ ಎಂಬ ಬೆಡಗಿನ ಮೂಲ ಪುರುಷ ಬಿಳಿಯಪ್ಪ. ಇವನು ಕರ್ನಾಟಕದ ಶಿರಹಟ್ಟಿ ತಾಲೂಕಿನ ಸೊರಟೂರು ಗ್ರಾಮದವನು. ಈ ಬಿಳಿಯಪ್ಪ ಎನ್ನುವ ವ್ಯಕ್ತಿಯು ತನ್ನೆಲ್ಲ ಕುರುಬ ಕುಟುಂಬವನ್ನು ಕರ್ನಾಟಕದಿಂದ ಮಹಾರಾಷ್ಟ್ರದ ಶಿಖರಸಿಂಗಾಣಪುರದ ಬೆಟ್ಟದ ಪ್ರದೇಶಕ್ಕೆ ಕರೆತಂದು ಅಲ್ಲಿಯೇ ನೆಲೆ ನಿಲ್ಲುತ್ತಾನೆ. ಇವರು ಮೈಲಾರಲಿಂಗನ ಭಕ್ತರು. ಶಿಖರಸಿಂಗಾಣಪುರದ ಬೆಟ್ಟದಲ್ಲಿ ತಮ್ಮ ಕುಲದೇವರಾದ ಮಲ್ಲಿಕಾರ್ಜುನ ಅಂದರೆ ಶಂಭು ಮಹಾದೇವನ ದೇವಾಲಯವನ್ನು ನಿರ್ಮಿಸಿ ಪೂಜಿಸತೊಡಗುತ್ತಾರೆ. ಶಿವಾಜಿ ಹಾಗೂ ಅವನ ಸೈನ್ಯ ಯುದ್ಧ ಮಾಡುವಾಗ ಶಂಭು ಮಹಾದೇವನ ಹೆಸರು ಹರ ಹರ ಮಹಾದೇವನೆಂದು ಘೋಷಿಸುತ್ತಿದ್ದರು. ದಕ್ಷಿಣದ ತುದಿಯಿಂದ ಉತ್ತರದ ದೆಹಲಿಯವರೆಗೆ ಹರ ಹರ ಮಹಾದೇವ ಎಂಬುವ ರಣಘೋಷಣೆ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿತ್ತು. ಶಿವಾಜಿಯ ಅಜ್ಜ ಮಲಕೋಜಿ ಅಂದರೆ ಮೈಲಾರಲಿಂಗ ಇವನನ್ನು ಗೌಳಿ ರಾಜ ಎಂದು ಕರೆಯುತ್ತಿದ್ದರು. ಶಿವಾಜಿಯ ತಂದೆ ಲಕೋಜಿರಾವ್ ಜಾದವ ಎಂಬ ಸೇನೆಯಲ್ಲಿ ಸರದಾರನಾಗಿದ್ದ. ಲಕೋಜಿರಾವ್ ಜಾದವನು ಕುರುಬರ ಪಂಗಡವಾದ ಭಾಗೀರ ದನಗಾರ್ ವಂಶದ ರಾಜನಾಗಿದ್ದ. ಯಾದವರ 2 ಪಂಗಡಗಳಾದ ಕುರುಬರು ಮತ್ತು ಗೌಳಿಗಳ ಮಧ್ಯೆ ವಿವಾಹವಾಗುತ್ತಿತ್ತು. ಅದೇ ರೀತಿ ಲಕೋಜಿರಾವ್ ಜಾದವನ ಮಗಳಾದ ಜೀಜಾಬಾಯಿಯ ವಿವಾಹ ಸಹಾಜಿ ಜೊತೆಯಲ್ಲಿ ನಡೆಯಿತು. ಇವರ ಮಗನೇ ಛತ್ರಪತಿ ಶಿವಾಜಿ ಮಹಾರಾಜ್. ತಾಯಿ ಜೀಜಾಬಾಯಿಯು ಚಿಕ್ಕ ವಯಸ್ಸಿನ ಶಿವಾಜಿಗೆ ರಾಮ ಕೃಷ್ಣರ ಕತೆ, ವಿಜಯನಗರದ ವೈಭವ, ನಾಶ, ಮಹಾಭಾರತದ ಕಥೆಗಳನ್ನು ಹೇಳಿ ವಿದೇಶಿ ಆಕ್ರಮಣಕಾರರ ವಿರುದ್ಧ ಸಾಮ್ರಾಜ್ಯವನ್ನು ಕಟ್ಟಲು ಪ್ರೋತ್ಸಾಹ ನೀಡುತ್ತಾಳೆ. ಶಿವಾಜಿಯು ಕುರುಬ, ಗೌಳಿ ಮತ್ತು ಮಾವಳೆ ಹುಡುಗರನ್ನು ಸಂಘಟಿಸಿ ಮೊಘಲರ ಮತ್ತು ವಿಜಾಪುರದ ಶಾಹಿಗಳ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರ ಹೂಡಿ ಅವರ ಅನೇಕ ಕೋಟೆ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳುತ್ತಾನೆ. ಶಿವಾಜಿಯು ಕುರುಬಗೌಳಿ ಕುಲದವನಾಗಿರುವುದರಿಂದ ಪುರೋಹಿತರು ಪಟ್ಟಕ್ಕೇರುವುದನ್ನು ಒಪ್ಪುವುದಿಲ್ಲ. ಆಗ ಶಿವಾಜಿಯು ಕಾಶಿಯಿಂದ ಘಾಘಭಟ್ಟ ಎಂಬ ಬ್ರಾಹ್ಮಣನನ್ನು ಕರೆಸಿ ತನ್ನ ಕುರುಬ ಕುಲವನ್ನು ಶಿಗೋದಿಯ ಕ್ಷತ್ರಿಯನೆಂದು ಬರೆಸಿ ಜೂನ್ 6, 1674ರಲ್ಲಿ ಪಟ್ಟಕ್ಕೇರುತ್ತಾನೆ. ಶಿವಾಜಿ ಮಹಾರಾಜರ ಹತ್ತಿರ ಆಗ 1,00,000 ಕುದುರೆಗಳು, 360 ಕೋಟೆಗಳಿದ್ದವು. खानानं राजाला आलिंगन दिलं आणि दगा केला. खानात अभिमान मान्याला, खानात अभिमान मान्याला, कट्यारीचा वार त्यानं केला, कट्यारीचा वार त्यानं केला. खरं खरं आवाज झाला, खरं खरं. इतक्यात महाराजानं पोटामंदी पिचवा ठेकेला, पोटामंदी पिचवा ठेकेला. वाघ नखाचा मारा केला, वाघ नखाचा मारा केला. टरा टरा फाडलं पोटाला, तडा गेला खानाचा कोतळा. भाई रे भाई रे आला जी जी, भाई रे आला जी जी जी.
ದೆಹಲಿ ಸುಲ್ತಾನರ ಸೇನಾಧಿಪತಿ ಶಹೀದ್ ಖಾನ್ನ ಬೆರಳು ಕತ್ತರಿಸಿ ಯುದ್ಧದಲ್ಲಿ ಸೋಲಿಸಿದನು. ದಕ್ಷಿಣ ಭಾರತದ ಅನೇಕ ಪಾಳೆಗಾರರನ್ನು ಸೋಲಿಸಿ ರಾಜ್ಯ ವಿಸ್ತಾರ ಮಾಡಿ ಬೆಳವಡಿ ಮಲ್ಲಮ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ತಾಯಿಯೆಂದೇ ಭಾವಿಸಿ ರಾಜ್ಯವನ್ನು ಹಿಂದಿರುಗಿಸಿದನು. ಹೀಗೆ ಯುದ್ಧದಲ್ಲಿ ಮುಂದುವರೆದ ಶಿವಾಜಿ ವಿಜಯನಗರ ಸಾಮ್ರಾಜ್ಯ ಹಂಪಿಯ ಬೀರಪ್ಪ ಅಂದರೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಭೇಟಿ ನೀಡಿ ಉಡುಗೊರೆಯನ್ನು ನೀಡಿ ತನ್ನ ಪೂರ್ವಜರು ಕಟ್ಟಿದ ಸಾಮ್ರಾಜ್ಯ ಹಾಳು ಹಂಪಿಯಾಗಿದೆ ಎಂದು ನೊಂದುಕೊಳ್ಳುತ್ತಾನೆ. ಪ್ರಜೆಗಳನ್ನು ಮಕ್ಕಳಂತೆ ಕಾಣುತ್ತಿದ್ದ ಶಿವಾಜಿಯು ಅನೇಕ ವರ್ಷ ರಾಜ್ಯಭಾರ ಮಾಡಿ ದಿನಾಂಕ 3/4/1680 ರಾಯಗಢದ ಕೋಟೆಯಲ್ಲಿ ನಿಧನ ಹೊಂದುತ್ತಾನೆ. ಜೀವ ಹೋಗುವ ಮುನ್ನ ಶಿವಾಜಿಯನ್ನು ಕಂಬಳಿಯ ಮೇಲೆ ಮಲಗಿಸಿ ತುಳಸಿ ಮತ್ತು ಗಂಗಾಜಲವನ್ನು ಬಾಯಲ್ಲಿ ಹಾಕಿ ಮಡಕೆ ಒಡೆದು ಶವವನ್ನು ಪದ್ಮಾಸನದಲ್ಲಿ ಕೂಡಿಸಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟು ನಂತರ ಶವ ಸಂಸ್ಕಾರ ನೆರವೇರಿಸಲಾಗುತ್ತದೆ. ಇಂದಿಗೂ ಈ ಪದ್ಧತಿಯು ಆ ಪ್ರದೇಶದ ಜನಗಾರರಲ್ಲಿ ಕಂಡುಬರುತ್ತದೆ. ಶಿವಾಜಿ ಮಹಾರಾಜರ ಸಂಪೂರ್ಣ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಲು ಡಾಕ್ಟರ್ ಲಿಂಗದಹಳ್ಳಿ ಹಾಲಪ್ಪನವರ ಕುರುಬರ ಸಂಸ್ಕೃತಿ ದರ್ಶನ ಭಾಗ 1 ಹಾಗೂ ಹಾಲುಮತ ಸಂಸ್ಕೃತಿ ಮತ್ತು ಚಂದ್ರಕಾಂತ್ ಬಿಜ್ಜರಗಿಯವರ ಹಾಲುಮತ ರತ್ನಗಳು ಹಾಗೂ ಕುರುಬರ ಹೆಜ್ಜೆಗಳು ಪುಸ್ತಕವನ್ನು ಖರೀದಿಸಿ.